ಯಾದವಾರ್ಯರು ಅಂತ ಇದ್ರು ಗುರುಗಳು. ಮನೆಯಲ್ಲಿ ಗುರುಕುಲ ನಡೆಸ್ತಾ ಇದ್ರು. 45-50 ಜನ ಮಕ್ಕಳನ್ನು ಸಾಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಗುರುಕುಲ ಅಂದರೆ ಗುರುಗಳೇ ಪೂರ್ತಿ ಜವಾಬ್ದಾರಿ ವಹಿಸೋದು, ಮನೆಯಲ್ಲಿ ಇರೋದು, ಊಟ ವಸ್ತಿ ಎಲ್ಲ ಗುರುಪತ್ನಿನೇ ನೋಡ್ಕೋಬೇಕು. ಮತ್ತೆ ಗುರುಗಳಿದ್ದ ಹಾಗೆ ಯಾವಾಗಲೂ ಬಡತನದಲ್ಲೇನೆ. ಹಾಗೆ ಗುರುಕುಲದಲ್ಲಿ ಪಾಪ ಯಾದವಾರ್ಯರಿಗೆ ದುಡ್ಡಿಲ್ಲ. ಯಾರಾದರೂ ಏನಾದರೂ ಕಾಣಿಕೆ ಕೊಡಬೇಕು, ಮನೆ ಸಾಮಾನು ಕಳಿಸ್ಕೊಡ್ಬೇಕು, ಅದರ ಮೇಲೆ ಜೀವನ ನಡಿಬೇಕು. ಬಹಳಷ್ಟು ದಿವಸಗಳ ಕಾಲ ಯಾದವಾರ್ಯರಿಗೆ ಅವ್ರ ಹೆಂಡತಿಗೆ ಉಪವಾಸ ಮಲ್ಕೊಂಡು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಮಕ್ಕಳಿಗೆ ಉಪವಾಸ ಮಲಗಿಸೋಕ್ಕಾಗಲ್ಲ, ಏನೋ ಮಾಡಿ ಹಾಕಬೇಕು, ಗಂಜಿ ಏನೋ ಹಾಕಬೇಕು, ಏನೋ ಮಾಡಿ ಹಾಕಬೇಕು. ಒಂದು ದಿವಸ ಇವ್ರಿಗೆ ಭಗವದ್ಗೀತೆ ಬಹಳ ಪ್ರಿಯವಾದಂಥ ಪುಸ್ತಕ. ಅವತ್ತು ಭಗವದ್ಗೀತೆ ಓದುವಾಗ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ನೀವೇನು ಓದ್ತಾ ಕೂತಿದ್ದೀರಿ, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, ಮಗುಗೆ ಏನು ಊಟಕ್ಕೆ ಹಾಕಲಿ ನಾವು? ನಮಗೇನೋ ನೀರು ಕುಡಿದು ಮಲ್ಕೋಬಹುದು, ನಮಗೆ ಊಟ ಉಪವಾಸ ಅಭ್ಯಾಸ ಆಗಿದೆ, ಆದರೆ ಮಕ್ಕಳಿಗೆ ಏನು ಹಾಕಲಿ ನಾನು? 40 ಜನ ಮಕ್ಕಳು, ಊಟಕ್ಕೆ ಏನೂ ಇಲ್ಲ, ಒಂದು ಕಾಳು ಇಲ್ಲ ಮನೆಯಲ್ಲಿ ಅಂತ ಅಳೋಕೆ ಶುರು ಮಾಡಿದ್ರಂತೆ. ಹೋಗಿ ಕೇಳಿ, ಊರಲ್ಲಿ ಬಹಳ ಗೌರವ ಇದೆ ನಿಮಗೆ, ಅಂಗಡಿಯವ್ರನ್ನ ಕೇಳಿ ಸಾಲ ಆದರೂ ಇಸ್ಕೊಂಬನ್ನಿ, ಸ್ವಲ್ಪ ಏನಾದರೂ ಮಾಡಿ ಹಾಕೋಣ ಮಕ್ಕಳಿಗೆ. ಓದ್ತಾ ಇದ್ರಲ್ಲ, ಹೆಗಲ್ ಮೇಲೆ ಶಾಲ್ ಹಾಕ್ಕೊಂಡ್ರು. ಮನಸ್ಸಿಗೆ ಬೇಜಾರಾಗೋಯ್ತು. ಛೇ ಭಗವಂತ, ನಿನ್ನ ಬಿಟ್ಟು ಇದುವರೆಗೂ ಯಾರೂ ನಂಬ್ಕೊಂಡಿಲ್ಲ ನಾನು, ಯಾರೂ ಕೈ ಚಾಚಿ ಬೇಡದವನಲ್ಲ ನಾನು ಇದುವರೆಗೂ. ಇವತ್ತು ಪರಿಸ್ಥಿತಿ ತಂದುಬಿಟ್ಟೆಪ್ಪ ನನ್ನ, ಮತ್ತೊಬ್ಬರನ್ನ ಕೈ ಚಾಚೋ ಪ್ರಸಂಗ ಬಂತು. ಛೇ ಅಂದರು. ಕೆಂಪು ಮಸಿ ಪೆನ್ನಿತ್ತು. ಆ ಶ್ಲೋಕ ಇದೆಯಲ್ಲ, ಅನನ್ಯ ಚಿಂತೆಯಂತೋ ಮಾಯೇ ಜನ ಪರ್ವಿಪಾಸತೆ, ಅದ್ರ ಮೇಲೆ ಜೋರಾಗಿ ಗೀರಾಗ್ಬಿಟ್ಟು ಸುಳ್ಳು ಹೇಳುದು, ನೀನು ವಾಗ್ದಾನ ಸುಳ್ಳು, ನೀನು ನಂಬ್ಕೊಂಡು ನಾನು ಇದ್ದೀನಿ, ಇವತ್ತು ಮಕ್ಕಳಿಗೆ ಊಟ ಇಲ್ದಂಗೆ ಮಾಡಿಬಿಟ್ಟೆಲ್ಲಪ್ಪ, ನಮಗಿಲ್ಲದ ಪರವಾಗಿಲ್ಲ, ಹೇಗೂ ನಡೀತದೆ ಅಂತ ಹೇಳಿ ಆ ಶಾಲಿನ ಮೇಲೆ ಕೆಂಪು ಮಸಿ ಗೆರೆ ಹಾಕಿ ಹೆಗಲ್ ಮೇಲೆ ಶಾಲೆ ಹಾಕ್ಕೊಂಡು ಹೊರಟ್ರು. ಊರಲ್ಲಿ ಒಂದು ಅಂಗಡಿಗೆ ಹೋದ್ರು. ಯಜಮಾನ್ರಿಗೆ ಇವ್ರ ಮೇಲೆ ಗೊತ್ತು. ಬನ್ನಿ ಬನ್ನಿ ಸ್ವಾಮಿ ಬನ್ನಿ, ಏನು ಬೇಕಾಗಿತ್ತ ಸಾಮಾನು? ಅವನೇ ಕೇಳ್ದ, ಏನು ಬೇಕಾಗಿತ್ತ ಕಳಿಸ್ಲಾ ಅಂತ ಕೇಳ್ದ. ಇಲ್ಲಪ್ಪ ನನಗೇನು ಬೇಕಾಗಿಲ್ಲ. ಕೇಳಿ ಗೊತ್ತೇ ಇಲ್ಲಲ್ಲ ಮನುಷ್ಯನಿಗೆ. ಏನು ಬೇಕಾಗಿಲ್ಲಪ್ಪ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ ಅಂತ ಕೇಳಿದ್ರು. ಆತ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದ್ರು, ಹೋದ್ರು. ಮುಂದೆ ಎಲ್ಲಿ ಹೋಗಬೇಕು? ಊರು ಹೊರಗೆ ಒಂದು ಸಣ್ಣ ಹನುಮಂತ ದೇವ್ರ ಗುಡಿ, ಅಲ್ಲಿ ಕೂತ್ಕೊಂಡ್ಬಿಟ್ರು. ಮನೆಗೆ ಹೋದರೆ ಉತ್ತರ ಕೊಡ್ಬೇಕಲ್ಲ ಹೆಂಡ್ತಿಗೆ, ಏನಾದರೂ ಮಾಡ್ಕೊಂಡು ಹೋಗ್ಲಿ, ಏನಾಗ್ತದಾಗಲಿ, ನಮ್ಮ ಮನೆಗೆ ಹೋಗೋದು ಬೇಡ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ರು. 3:30 ಆಯ್ತು ಮಧ್ಯಾಹ್ನ. ಈ ಹೊತ್ತಿಗೆ ಏನಾದರೂ ಮಾಡಿರ್ತಾಳೆ ನನ್ನ ಹೆಂಡ್ತಿ. ಸಮಾನ ಗಂಡಸರು ಮಾಡೋದು ಹೆಂಗೆ? ಬಿಟ್ಟು ಹೋದ್ರೆ ಮಾಡ್ಕೋತಾರೆ, ಯಾಕೋ ಮಾಡ್ಕೋತಾರೆ, ಹೆಂಗೆ ಮಾಡ್ಕೋತಾರ ಪಾಪ ಅವ್ರ ಕರ್ಮ. 3:30 ಯಾದವಾರ್ಯರ ಮನೆಗೆ ಹೋದರೆ, ಮನೆ ಹತ್ರ ಹೋಗೋತಿಗೆ ಹುಡುಗರೆಲ್ಲ ಓಡಾಡ್ತಾ ಇದ್ದಾರೆ, ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಮನೆಯಿಂದ ಘಮ ವಾಸನೆ ಬರ್ತಾ ಇದೆ. ಹೆಂಡತಿ ಬಂದರು, ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆಯಿಂದ? ಹುಡ್ಕಾಡ್ ಸಾಕಾಗಿ ಹೋಗಿದೆ ನಿಮ್ಮನ್ನ, ಎಲ್ಲಿ ಹೋಗಿದ್ರಿ ಅಂತ. ಯಾಕೆ? ಊಟ ಆಯ್ತಾ? ಆಯ್ತು, ಹುಡುಗರದೆಲ್ಲ ಊಟ ಆಯ್ತು.